ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಮನೆ ದೇವರು ಅಂದರೆ ವೀರಭದ್ರೇಶ್ವರ. ನಮ್ಮದು ಮೂಲ ಮನೆ ದೇವರು ರಾಚೋಟಿ ವೀರಭದ್ರೇಶ್ವರ. ಸೊ ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮೂರಲ್ಲೇ ಇದೆ ನಮ್ಮ ನವಲಿ ವೀರಭದ್ರೇಶ್ವರಕ್ಕೆ ಹೋಗ್ತೇವೆ ನಾವು ಅಮಾವಾಸ್ಯೆ. ಹಾಗೆ ನಮ್ಮದು ಮೂಲ ಮಠಗಳಿದೆ ಅಲ್ಲಿ. ಮಠಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಮನೆಗೆ ಬರ್ತೀವಿ. ಇದು ಈಗೇನು ನೋಡ್ತಾ ಇದ್ದೀರಲ್ವ, ಇದು ನಮ್ಮೂರಿನ ಕುಡಿಯೋ ನೀರಿನ ಸರಬರಾಜು ಟ್ಯಾಂಕು. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಆ್ಯಂಡ್ ಇನ್ನೂ ಒಂದು ಹಂಬ್ಲಿ ರಿಕ್ವೆಸ್ಟು, ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲು. ಆ್ಯಂಡ್ ವೀಡಿಯೋಸ್ನ ಕೊನೆ ತನಕ ನೋಡಿ, ಯಾಕಂದರೆ ವಾಚ್ ಅವರ್ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ. ಸೊ ಹಾಗಾಗಿ ಹಿಂದಿನ ವಿಡಿಯೋಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ವಾಚ್ ಅವರ್ ತುಂಬ ಚೆನ್ನಾಗಾಗಿತ್ತು, ಆದರೆ ಈಗ ಆಗ್ತಾಯಿಲ್ಲ. ಪ್ಲೀಸ್ ಗ್ಯಾಪ್ ತೊಗೊಂಡೆ. ಸೊ ಹಾಗಾಗಿ ಯಾವುದು ವರ್ಕೌಟ್ ಆಗ್ತಾಯಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಮನೆ ದೇವರಿಗೆ ಹೋಗ್ತಾಯಿದ್ವಿ, ದೇವರಿಗೆ ವೀರಭದ್ರೇಶ್ವರ. ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ನಮ್ಮ ಕಾರ್ಯ ತೊಗೊಂಡು ಹೋಗ್ತಾಯಿದ್ದೀವಿ. ತುಂಬ ಖುಷಿ ಆಯಿತು. ಇದೇನು ನೋಡ್ತಾ ಇದ್ದೀರಲ್ವ, ಅಲ್ಲಿ ಫ್ಯಾಕ್ಟ್ರಿ, ಅದು ರೇಷ್ಮೆ ಫ್ಯಾಕ್ಟ್ರಿ. ನಮ್ಮೂರಲ್ಲಿ ರೈಸ್ ಪಾರ್ಕ್ ಇದೆ, ರೇಷ್ಮೆ ಫ್ಯಾಕ್ಟ್ರಿ ಇದೆ, ಇನ್ನೂ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಇದೆ. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಫ್ಯಾಕ್ಟ್ರಿ ನೀಟಾಗಿ ಹೋಗ್ತಾ ಇದ್ವಿ, ನಾನು, ನಮ್ಮ ಮನೆಯವರು, ನಮ್ಮ ಪಾಪು ಎಲ್ಲರೂ. ಮಗಳು ಸ್ಕೂಲಿಗೆ ಹೋಗಿದ್ಲು, ಅವಳು ಬರೋಷ್ಟಿಗೆ ನಾವು ಹೋಗಿ ಬಂದುಬಿಟ್ರೆ ಆಯಿತು ಅಂತ ಹೊರಟಿದ್ವಿ. ಯಾಕಂದರೆ ಹೋದರೆ ಲೇಟ್ ಆಗುತ್ತೆ ನಾವು ಬರೋದು. ಹಾಗಾಗಿ ಬೇಗ ಅವಳು ಸ್ಕೂಲಿಗೆ ಹೋದ ತಕ್ಷಣ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಅವಳು ಹೋಗೋಷ್ಟರೊಳಗೆ ಅವಳ ಟಿಫಿನ್ನು, ಅವಳ ಬಾಕ್ಸು ಎಲ್ಲನೂ ರೆಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು, ನಮ್ಮ ಮನೆಯವರು, ನಮ್ಮ ಪಾಪು ಹೊರಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಗ್ಯಾಪ್ ಆಯಿತು ಅಲ್ವಾ ನಾನು ವಿಡಿಯೋಸ್ ಮಾಡೋದಕ್ಕೆ. ನೋಡಿ ನಮ್ಮ ಕಾರಲ್ಲಿ ರಾಯರು ಎಷ್ಟು ಚೆನ್ನಾಗಿದ್ದಾರೆ. ನಮ್ಮದು ಆಸೆ ಇತ್ತು ರಾಯರನ್ನ ಫೋಟೋ ಆಗಲಿ ಅಥವಾ ಈ ಥರ ಸಿಂಬಲ್ ಇರೋದಾಗಲಿ ನನ್ನ ಕಾರಲ್ಲಿ ಇಡಬೇಕು ಅಂತ. ಅದು ಕಾರ್ ತೊಗೊಳೋದ್ರಲ್ಲೇ ಬಂದುಬಿಟ್ಟಿತ್ತು. ತುಂಬ ಖುಷಿಯಾಯಿತು. ಇದೇ ನೋಡಿ ಗುಡಿ. ಆ ಗುಡಿಗೆ ಫಸ್ಟ್ ಹೋಗಲಿಲ್ಲ ನಾವು. ಫಸ್ಟು ನಮ್ಮ ಮಠಕ್ಕೆ ಬರ್ತೀವಿ. ಇದು ನಮ್ಮ ಮಠ ನವಲಿಯಲ್ಲಿ. ನಾವು ಬಂದುಬಿಟ್ಟು ಅಲ್ಲಿರೋರೆಲ್ಲ ಮಠದ್ದೆಲ್ಲ ನೋಡ್ಕೋತಾರೆ, ಆದರೆ ನಾವು ಹೋಗೋದು ಬರೋದೆಲ್ಲ ಮಾಡ್ತಾಯಿರ್ತೀವಿ. ಪ್ರತಿ ಅಮಾವಾಸ್ಯೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಕಾರ್ತಿಕ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ ನಾವು. ಕಾರ್ತಿಕದಲ್ಲಿ ಇಡೀ ಊರಿಗೆ ಊಟ ಹಾಕಿಸ್ತೀವಿ. ಎಲ್ಲರೂ ಬಂದು ಊಟ ಮಾಡಿಕೊಂಡು ಕಾರ್ತಿಕ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಹಳೆ ಮನೆ. ಅಂದರೆ ನಮ್ಮ ಅತ್ತೆ, ನಮ್ಮ ಮಾವ, ಅಜ್ಜಿ, ತಾತ ಎಲ್ಲ ಇಲ್ಲೇ ಇದ್ದರು ಮುಂಚೆ. ನಮ್ಮ ಮಾವ ಅಲ್ಲಿಂದ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಕೆಲಸಕ್ಕೆ. ಸೊ ಹಾಗಾಗಿ ಅಲ್ಲಿ ಆ ಮನೆಯನ್ನು ಬಿಟ್ಟು ಸಿಟಿಲಿ ಕಾರಟಗಿಯಲ್ಲಿ ಸೆಟ್ಲಾದರು. ಇದು ನಮ್ಮ ವೀರಭದ್ರೇಶ್ವರ ಗುಡಿ ನೋಡಿ. ಇದೇ ನಮ್ಮ ಅಜ್ಜ ವೀರಭದ್ರೇಶ್ವರ, ಹೇಳಿದ್ನಲ್ಲ ನವಲಿ ವೀರಭದ್ರೇಶ್ವರ. ಮಂಗಳಾರತಿ ಮಾಡ್ತಾಯಿದ್ರು. ಹಾರ ಎಲ್ಲ ಕೊಟ್ವಿ. ಕಾಯಿ ಹಣ್ಣು ಎಲ್ಲ ಮಾಡಿ ಹಾರ ಎಲ್ಲ ಹಾಕಿ ಮಂಗಳಾರತಿ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಅಮಾವಾಸ್ಯೆ ಜಾತ್ರೆನೂ ಚೆನ್ನಾಗಾಗುತ್ತೆ. ಇಲ್ಲಿನೂ ಕಾರ್ತಿಕ ಮಾಡ್ತಾರೆ. ಅಲ್ಲಿ ಫಸ್ಟ್ ಕಾರ್ತಿಕ ಆದಮೇಲೆ ಇಲ್ಲಿ ಕಾರ್ತಿಕ ಮಾಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.